ನಮಸ್ಕಾರ. ನಾನು ಡಾಕ್ಟರ್ ಜಿ ಗಂಗರಾಜು, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಂಗಾರು ತಿರುಪತಿ, ಕೋಲಾರ ಜಿಲ್ಲೆ. ನಾನು ಈಗಾಗಲೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೊದಲನೇ BA 2ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರುವ ಕನ್ನಡ ಭಾಷಾ ಪಠ್ಯದ ಕಾವ್ಯ ಭಾಗದಿಂದ ಆಯ್ಕೆ ಮಾಡಿಕೊಂಡಿರುವ ಕವಿ NK ಹನುಮಂತಯ್ಯ ಇವರು ರಚಿಸಿರುವ ರಕ್ತಗಮಲೆ ಎನ್ನುವಂತಹ ಕವಿತೆಯನ್ನು ನನ್ನ ವಿಶ್ಲೇಷಣೆಯ ಮೊದಲನೆಯ ಭಾಗದಲ್ಲಿ ಅದನ್ನು ಪರಿಚಯ ಮಾಡಿಕೊಡುವಂತಹ, ಅದರ ಆಶಯವನ್ನು ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿರ್ತೇನೆ. ಈಗ ಈ ನನ್ನ ವಿಶ್ಲೇಷಣೆಯ 2ನೆಯ ಭಾಗದಲ್ಲಿ ರಕ್ತಗಮಲೆ ಅನ್ನುವಂತಹ ಈ ಪದ್ಯದ ವಿಶಿಷ್ಟತೆ ಏನಿದೆ, ಇದರ ಆಶಯದ ಸ್ವರೂಪ ಏನು ಅನ್ನುವಂಥದ್ದನ್ನು ಕಾವ್ಯವನ್ನು ಅದರ ಭಾಗಗಳನ್ನು ಓದುವ ಮೂಲಕ ಒಂದೊಂದು ಪದ್ಯ ಭಾಗಗಳಲ್ಲಿ ಕವಿ ಕಟ್ಟಿಕೊಟ್ಟಿರುವಂತಹ ರೂಪಕಗಳು, ಪ್ರತಿಮೆಗಳು, ಶಬ್ದಚಿತ್ರಗಳ ಮೂಲಕ ವಿಶ್ಲೇಷಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮೊದಲನೆಯದಾಗಿ, ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು. ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು, ನಿಶ್ಶಬ್ದದೊಡಲ ಸಿಡಿಲಾಗಿ ಕಳ್ಳಗರ್ಭವ ಹಿಡಿದು ನರಳುತ್ತಿರುವಳು ತಾಯಿ. ಈ ಒಂದು ಭಾಗದಲ್ಲಿ, ಮೊದಲನೆಯ ಈ ಪದ್ಯ ಭಾಗದಲ್ಲಿ ದಟ್ಟವಾದ ಕತ್ತಲೆಯ ಒಂದು ಸನ್ನಿವೇಶವನ್ನು ಕವಿ ಹೇಳ್ತಾ ಇದ್ದಾನೆ. ಅದು ಕತ್ತಲೆಯ ಹುತ್ತ ಅನ್ನುವಂಥ ರೀತಿಯಲ್ಲಿ ಅಷ್ಟು ಸಂಕೀರ್ಣವಾದಂಥ, ದಟ್ಟವಾದಂತಹ, ಹೆಪ್ಪುಗಟ್ಟಿರುವಂತಹ ಒಂದು ಕತ್ತಲೆಯ ಚಿತ್ರವನ್ನು ಕವಿ ಕೊಡ್ತಾನೆ. ಮತ್ತು ಇದು ಯಾವ ಸಮಯ ಅಂತ ಅಂದರೆ ಕೋಳಿ ಕೂಗುವ ಹೊತ್ತು. ಬೆಳಕು ಹರಿಯುವುದಕ್ಕೆ, ಸೂರ್ಯ ಮೂಡುವುದಕ್ಕೆ ಇನ್ನು ಕೆಲವು ಸಮಯ ಇರುವಂತಹ ಒಂದು ಹೊತ್ತು. ಇಂಥ ಸಂದರ್ಭದಲ್ಲಿ ನಿಶ್ಶಬ್ದದೊಡಲ ಸಿಡಿಲಾಗಿ, ನಿಶ್ಶಬ್ದವಾಗಿರುವಂತಹ ಯಾವ ಮನುಷ್ಯ, ಪ್ರಾಣಿ, ಪಕ್ಷಿಯ ಗಲಾಟೆಯು, ಗೌಜು ಗದ್ದಲವೂ ಇಲ್ಲದಂತಹ ನಿಶ್ಶಬ್ದದ ಸನ್ನಿವೇಶದಲ್ಲಿ, ಸಿಡಿಲಿನ ರೀತಿಯಲ್ಲಿ ಕಳ್ಳಗರ್ಭವ ಹಿಡಿದು ನರಳುತ್ತಿರುವಳು ತಾಯಿ. ಅವಳು ಒಂದು ಕಳ್ಳಗರ್ಭವನ್ನು, ಅಂದರೆ ಕದ್ದು ಬಸಿರಾಗಿರುವಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ನಾವು ಕಲ್ಪಿಸ್ಕೊಳ್ಬೇಕಾಗ್ತದೆ. ಅದು ಏನು ಅಂತ ಅನ್ನೋದನ್ನು ನಾನು ಮುಂದಿನ ಭಾಗದಲ್ಲಿರುವ ಪದ್ಯವನ್ನು ವಿವರಿಸುವ ಮೂಲಕ ಹೇಳ್ತೀನಿ. ತಾಯಿ ಯಾರು, ಕಳ್ಳಗರ್ಭ ಅಂದರೆ ಯಾವುದು, ಯಾಕೆ ಅವಳು ನರಳುತ್ತಿದ್ದಾಳೆ ಅಂತ ಅನ್ನೋದೆಲ್ಲ ಮುಂದೆ ನಮಗೆ ಸ್ಪಷ್ಟ ಆಗ್ತಾ ಹೋಗ್ತದೆ. ನರಳುತ್ತಿರುವಳು ತಾಯಿ, ತಾಯಿ ಎನ್ನುವಂಥ ಮಾತನ್ನು ಕವಿಯಲ್ಲಿ ಹೇಳ್ತಾ ಹೋಗ್ತಾನೆ. ಯಾರು ಈ ಹೆಣ್ಣು, ಯಾಕೆ ನರಳ್ತಾ ಇದ್ದಾಳೆ, ಇವಳ ಈ ಒಂದು ಕರುಣಾಜನಕವಾದಂಥ ಸ್ಥಿತಿಗೆ ಯಾರು ಕಾರಣ ಅನ್ನೋದನ್ನು ನೋಡೋಣ ಈಗ. ಅವಳೆದೆಯ ಕಡಲೊಳಗೆ ಕಣ್ಣುಂಡೆಗಳ ನಾವೆ, ಶಿಖರ ಹಸಿವಿನ ಬುರುಡೆ, ಹುಳು ಬಿದ್ದ ಇರುಳು ಹಾಸಿನ ಮೇಲೆ ಹೊರಳುತ್ತಿರುವಳು ತಾಯಿ. ಅವಳೆದೆಯ ಕಡಲೊಳಗೆ, ಅವಳ ಎದೆಯ ಸಮುದ್ರದಲ್ಲಿ ಕಣ್ಣುಂಡೆಗಳ ನಾವೆ. ನಾವೆ ಅಂದರೆ ಹಡಗು, ಕಣ್ಣುಂಡೆಗಳ ನಾವೆ ಅಂತ ಅಂದರೆ ಬರೀ ಕಣ್ಣಿನ ಉಂಡೆಗಳೇ ಹಡಗಿನ ರೀತಿಯಲ್ಲಿ ಹೋಗ್ತಾ ಇವೆ ಅನ್ನುವಂಥ ಒಂದು ಭೀಕರವಾದ ದೃಶ್ಯವನ್ನು ನಾವು ಕಲ್ಪಿಸ್ಕೊಳ್ಬೇಕಾಗ್ತದೆ. ಶಿಖರ ಹಸಿವಿನ ಬುರುಡೆ, ಅವಳು ತುಂಬ ಹಸಿವು ಸಂಕಟದಿಂದ ಅವಳು ಒದ್ದಾಡ್ತಿರುವಂಥ ಒಂದು ಹಿಂಸಾತ್ಮಕವಾದಂಥ ಒಂದು ಚಿತ್ರ. ಹುಳು ಬಿದ್ದ ಇರುಳ ಹಾಸಿನ ಮೇಲೆ, ಕತ್ತಲೆಯ ಒಂದು ಆ ಗೌವನೆ ಕತ್ತಲೆಯ ಹಾಸಿನ ಮೇಲೆ ಯಾರೂ ಇಲ್ಲದಿರುವ ಆ ಒಂದು ಏಕಾಂತದ ಒಂಟಿತನದ
ಆ ಒಂದು ಹಾಸಿನ ಮೇಲೆ ಅವಳು ಹೊರಳುತ್ತಿರುವಳು ತಾಯಿ. ಈ ಎರಡು ಪದ್ಯ ಭಾಗಗಳಲ್ಲಿ ನಮಗೆ ಕಂಡುಬರೋದೇನೆಂದರೆ, ಆ ದಟ್ಟವಾದ ಕತ್ತಲೆಯ ಸನ್ನಿವೇಶದಲ್ಲಿ ಈರುಳು ಹರಿದು ಬೆಳಕು ಮೂಡುವುದಕ್ಕೆ ಮಧ್ಯದ ಆ ಸಮಯದಲ್ಲಿ ಕಳ್ಳ ಗರ್ಭವನ್ನು ಹಿಡಿದಿರುವಂತಹ ಒಬ್ಬ ತಾಯಿ ಹುಳುಬಿದ್ದ ಹಾಸಿಗೆಯ ಮೇಲೆ ಅತ್ಯಂತ ನೋವಿನಿಂದ ಸಂಕಟದಿಂದ ನರಳ್ತಾ ಇದ್ದಾಳೆ. ಹಸಿವು, ನೋವು ಮತ್ತು ಯಾತನೆ ಅವಳಲ್ಲಿ ಮಡುಗಟ್ಟಿದೆ. ಯಾರು ಈ ತಾಯಿ? ಯಾಕೆ ನರಳ್ತಾ ಇದ್ದಾಳೆ ಅಂತ ಅಂದರೆ, ಈಕೆ ಪ್ರಕೃತಿ ಅಥವಾ ಭೂಮಿ ತಾಯಿ. ಇವಳ ಈ ಸ್ಥಿತಿಗೆ ಕಾರಣರಾದವರು ಯಾರು? ಜೊತೆಯಲ್ಲಿ ಇಂಥ ಸನ್ನಿವೇಶದಲ್ಲೂ ಕೂಡ ಅವಳನ್ನು ಶೋಷಿಸುವಂತಹ ಮನಸ್ಸು ಎಷ್ಟು ಕಟುಕತನದಿಂದ ಕೂಡಿರುವಂಥದ್ದು ಅನ್ನೋದನ್ನು ಈ ಮುಂದಿನ ಪದ್ಯಗಳು ಹೇಳ್ತವೆ. ನಾಯ ಹಾಲಲ್ಲಿ ಮೊಸರ ಕಡೆಯುವ ತವಕ, ನೀರ ನೆರಿಗೆಗೆ ಉರಿಯ ನಿಕ್ಕುವ ತವಕ. ನಾಯ ಹಾಲಲ್ಲಿ ಮೊಸರ ಕಡೆಯುವ ತವಕ ಅಂದರೆ ತಿರಸ್ಕಾರಕ್ಕೆ ಒಳಗಾಗಿರುವಂತಹ ವಸ್ತುವಿನಲ್ಲೂ, ನಗಣ್ಯವಾಗಿರುವಂತಹ ವಸ್ತುವಿನಲ್ಲೂ ಸ್ವಾರ್ಥವನ್ನು, ಲಾಭವನ್ನು ಮಾಡಿಕೊಳ್ಳುವಂತಹ ವಂಚನೆಯ ದುರ್ಬುದ್ಧಿಯ ಒಂದು ಮನುಷ್ಯನ ಪ್ರವೃತ್ತಿಯನ್ನು ಈ ಮಾತುಗಳು ಹೇಳ್ತವೆ. ನೀರ ನೆರಿಗೆಗೆ ಉರಿಯ ನಿಕ್ಕುವ ತವಕ, ಯಾವುದನ್ನೂ ಸಹಜವಾಗಿ, ಯಾವುದನ್ನೂ ನೆಮ್ಮದಿಯಾಗಿ ಬಿಡಬಾರದು ಅನ್ನುವಂಥ ಒಂದು ಕ್ರೌರ್ಯದ ಮನಸ್ಥಿತಿಯನ್ನು, ಮನುಷ್ಯನ ಕ್ರೌರ್ಯದ ಮನಸ್ಥಿತಿಯನ್ನು ಈ ಪದ್ಯಭಾಗ ಕಟ್ಟಿಕೊಡುತ್ತೆ. ನೀರು ನಿಡಿ ಕಾಣದೆಡೆ ಕಾಡು ಕೋಣದ ಲಗ್ಗೆ, ಮೋಡ ಮಳೆ ಸುರಿಯದೆಡೆ ನವಿಲ ನಾಟ್ಯದ ಬುಗ್ಗೆ, ಹಾದರವೋ ಸೋದರವೋ ಎಲ್ಲ ಮರೆತಿದೆ ಜೀವ. ಅಲ್ಲಿ ಯಾವ ನೀರು, ನೆರಳು ಅಥವಾ ಯಾವುದೇ ಒಂದು ಆಸರೆ ಇಲ್ಲದೆ ಇರುವಂತಹ ಸನ್ನಿವೇಶದಲ್ಲಿ ಕಾಡು ಕೋಣದ ಲಗ್ಗೆ ಅಂದರೆ ಮನುಷ್ಯನ ಕ್ರೂರ ಮನಸ್ಥಿತಿಯನ್ನು ಕಾಡು ಕೋಣದ ಲಗ್ಗೆ ಅಥವಾ ಕಾಡು ಕೋಣದ ಆರ್ಭಟಕ್ಕೆ, ದಾಳಿಗೆ ಇಲ್ಲಿ ಹೋಲಿಸಲಾಗಿದೆ. ಮೋಡ ಮಳೆ ಸುರಿಯದೆಡೆ ನವಿಲ ನಾಟ್ಯದ ಬುಗ್ಗೆ, ಮೋಡ ಮತ್ತು ಮಳೆ ಇರೋ ಕಡೆ ನವಿಲಿರ್ತವೆ, ಆದರೆ ಇಲ್ಲಿ ಮೋಡವೂ ಇಲ್ಲ, ಮಳೆಯೂ ಇಲ್ಲ, ಆದರೂ ನವಿಲ ನಾಟ್ಯದ ಬುಗ್ಗೆ ಅಂದರೆ ಯಾವ ಭರವಸೆಯೂ ಇಲ್ಲದ ಒಂದು ಹುಸಿ ಮರೀಚಿಕೆಯಾದ ಭ್ರಮೆಯಾದಂಥ ಹತಾಶೆಯ ಆ ಹೆಣ್ಣಿನ ಸ್ಥಿತಿಯನ್ನು ಈ ಒಂದು ರೂಪಕಗಳು ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತವೆ. ಹಾದರವೋ ಸೋದರವೋ ಎಲ್ಲ ಮರೆತಿದೆ ಜೀವ. ಪ್ರಕೃತಿ ಅಥವಾ ಭೂಮಿ ತಾಯಿ ಈ ರೀತಿಯ ಒಂದು ಕ್ರೂರವಾದ ದಬ್ಬಾಳಿಕೆಗೆ ಒಳಗಾಗಿ ತಾನು ಜನ್ಮ ಕೊಟ್ಟ ಮನುಷ್ಯನಿಂದ, ತಾನು ಜನ್ಮ ಕೊಟ್ಟ ಮಕ್ಕಳಿಂದ ಕ್ರೌರ್ಯಕ್ಕೆ ಒಳಗಾಗೋದನ್ನು ಇಲ್ಲಿ ಈ ಅತ್ಯಾಚಾರ ಅಥವಾ ಶೋಷಣೆಗೆ ಹೋಲಿಸಲಾಗಿದೆ. ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು, ಹರಿದ ನೆತ್ತರ ಮೇಲೆ ಅಡಿ ಇಟ್ಟು ಬಂದವನಾರು. ಈಕೆ ಈಗ ಮಗುವಿಗೆ ಜೀವ ಕೊಡುವ, ಜನ್ಮ ಕೊಡುವ ಒಂದು ಹೆರಿಗೆಯ ಬೇನೆಯಲ್ಲಿ ಹೊರಳ್ತಾ ಇದ್ದಾಳೆ, ನರಳ್ತಾ ಇದ್ದಾಳೆ. ಅಲ್ಲಿ ಆಕೆಯ ಸಮೀಪಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಯಾರು ಅವನು? ಈರುಳ ಗಂಡ ಬಾಚಿ ತಬ್ಬು ತಲೆವಳ ಸುಲಗಿತ್ತಿಯಾದ, ಹೂವು ಹೆತ್ತಿತು ಹೂವ ಕೆಂಡದೊಳಗೆ. ಈರುಳ ಗಂಡ ಅಂತ ಅಂದರೆ ಮುಖವಿಲ್ಲದವನು, ಕಾಳಜಿ ಇಲ್ಲದವನು, ತನ್ನ ಆಸೆ ಅಥವಾ ಲಾಭಕ್ಕೋಸ್ಕರ ಹೆಣ್ಣನ್ನು ಶೋಷಿಸುವವನು, ದಬ್ಬಾಳಿಕೆ ಮಾಡುವವನು, ಉಪಯೋಗಿಸಿ ತ್ಯಜಿಸುವವನು ಅನ್ನುವಂತಹ ಮಾತನ್ನು ನಾವು ಈರುಳ ಗಂಡ ಅನ್ನುವ ಈ ಶಬ್ದ ಚಿತ್ರದಲ್ಲಿ, ನುಡಿ ಚಿತ್ರದಲ್ಲಿ ಗಮನಿಸ್ತೀವಿ. ಅಂದರೆ ಇವನು ಇಲ್ಲಿ ಆಕೆಗೆ ಮಗು ಹೇರುವುದಕ್ಕೆ ಸಹಾಯಕನಾಗಿ ಸೂಲಗಿತ್ತಿಯ ರೀತಿಯಲ್ಲಿ ಸಹಾಯವನ್ನು ಮಾಡುವುದು ನಮಗೆ ಕಂಡು ಬರ್ತದೆ. ಆದರೆ ಇಲ್ಲಿಯವರೆಗೂ ಅವನು ಎಲ್ಲೂ ಹೋಗಿದ್ದ? ಆಕೆಯನ್ನು ಈ ಸ್ಥಿತಿಗೆ ದೂಡಿದ ಆ ವ್ಯಕ್ತಿ, ಆ ಈರುಳ ಗಂಡ, ಶೋಷಕ, ಈಗ ಬಂದಿದ್ದಾನಲ್ಲ, ಇದುವರೆಗೂ ಎಲ್ಲೂ ಹೋಗಿದ್ದ ಅಂತ ಅಂದರೆ ಭೂಮಿಯನ್ನು, ಪ್ರಕೃತಿಯನ್ನು
ಮನುಷ್ಯ ಹೇಗೆ ಉಪಯೋಗಿಸಿ ತನಗೆ ಯಾವಾಗ ಬೇಕೋ ಆಗ ಉಪಯೋಗಿಸಿಕೊಂಡು ತನಗೆ ಇಚ್ಛೆ ಬಂದಂಥ ರೀತಿಯಲ್ಲಿ ಬಳಸಿಕೊಂಡು ಬೇಡವಾದಾಗ ತಿರಸ್ಕರಿಸುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇದರ ಜೊತೆಯಲ್ಲೇ ಈ ಪದ್ಯದಲ್ಲಿ ನಮಗೆ ಇನ್ನೊಂದು ಅರ್ಥ ಕೂಡ ಗೊತ್ತಾಗ್ತಾ ಹೋಗ್ತದೆ. ನಮ್ಮ ಸಮಾಜದ ತಳವರ್ಗದ, ಕೆಳವರ್ಗದ, ದಲಿತರ, ಅಸ್ಪೃಶ್ಯರ, ನಿರ್ಲಕ್ಷಿತರ, ಅವಮಾನಿತರ ಬದುಕು ಕೂಡ ಹೀಗೆ ಇದೆ. ಆಕೆಗೆ ಜನ್ಮ ಕೊಟ್ಟಂತಹ ಈ ಪ್ರಕೃತಿ ಅಥವಾ ಭೂಮಿ, ಆಕೆಯ ಹುಟ್ಟಿಗೆ ಕಾರಣರಾದಂತಹ ಎಷ್ಟೋ ಶೋಷಕರು, ಉಳಿಗಮಾನ್ಯ ವ್ಯವಸ್ಥೆಯ ಪ್ರತಿನಿಧಿಗಳು, ದಬ್ಬಾಳಿಕೆಯ ವ್ಯಕ್ತಿಗಳು ಈ ದಲಿತ ಜನಾಂಗದ ಸಂಕಷ್ಟಗಳಿಗೆ, ಅವರ ಯಾತನೆಗಳಿಗೆ ಕಾರಣರಾಗಿರ್ತಾರೆ ಅನ್ನೋದು ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಹೋಗ್ತದೆ. ಅಂದರೆ ಭೂಮಿ, ಪ್ರಕೃತಿ, ದಲಿತ ಸಮಾಜದ ಒಂದು ಸ್ವರೂಪ, ಆ ಜನಾಂಗದ ಹುಟ್ಟು, ಅವರ ಬದುಕಿನ ಯಾತನೆ, ಇವೆಲ್ಲವೂ ಒಂದಕ್ಕೊಂದು ಮಿಳಿತವಾಗಿರುವಂತಹ ಒಂದು ರೀತಿಯ ಒಂದು ವಿಶಿಷ್ಟವಾದಂಥ ಪದ್ಯ ಇದು. ಹೆತ್ತ ರಕ್ತದ ಮೇಲೆ ಸತ್ತು ಹೋದಳು ತಾಯಿ, ಈರುಳ ಸುರುಳಿಯ ನಡುವೆ ಕರುಳ ಬಿಟ್ಟು ಅಳುತ್ತಲಿದೆ ಮಗು. ಅಂದರೆ ಈ ಅಸಹಾಯಕಳಾದಂಥ ಹೆಣ್ಣು ಒಂದು ಹೆಣ್ಣು ಶಿಶುವಿಗೆ ಜನ್ಮವನ್ನು ಕೊಟ್ಟು ಸತ್ತು ಹೋಗುವಂತಹ ಹೃದಯ ವಿದ್ರಾವಕವಾದ, ಕರುಣಾಜನಕವಾದಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆ ಮಗುವನ್ನು ಇಲ್ಲಿ ನೋಡುವಂತಹ, ಆ ಮಗುವಿನ ಹುಟ್ಟಿಗೆ ಕಾರಣನಾದಂತಹ ಆ ಇರುಳ ಗಂಡನನ್ನು ಕುರಿತು ಕವಿ ಏನು ಹೇಳ್ತಾರೆ ಅಂದರೆ, ಬಸಿರಿಗೆ ಬ್ಯಾಟರಿ ಬಿಡುವ ಬೇಟೆಗಾರ ನಿನಗೆಂದು ಸಾವೋ. ಅಂದರೆ ತನ್ನ ಈ ಒಂದು ದೌರ್ಜನ್ಯದಿಂದಾಗಿ, ತೆವಲಿನಿಂದಾಗಿ, ಸುಖಲೋಲುಪತೆಯ ಕಾರಣಕ್ಕಾಗಿ ಒಂದು ಹೆಣ್ಣನ್ನು ಬಲಿ ಕೊಟ್ಟು ಒಂದು ಅನಾಥ ಶಿಶುವಿಗೆ, ಅದರ ಜನ್ಮಕ್ಕೆ, ಅದರ ಹುಟ್ಟಿಗೆ ಕಾರಣವಾದಂಥ ವ್ಯಕ್ತಿಯ ಒಂದು ಕಟು ವ್ಯಕ್ತಿತ್ವವನ್ನು ಇಲ್ಲಿ ಕವಿ, ನಿನಗೆ ಯಾವಾಗ ಸಾವು ಬರುತ್ತೆ, ನೀನೊಬ್ಬ ಬೇಟೆಗಾರ, ಮೃದುತ್ವ ಇಲ್ಲದೆ ಇರುವಂಥವನು, ಮಾನವೀಯತೆ ಇಲ್ಲದೆ ಇರೋನು ಅಂತ ಹೇಳಿ ಕರಿತಾ ಹೋಗ್ತಾನೆ. ಗಿಡಕಲ್ಲು ಗುಡ್ಡದ ಮೌನ ಹುಡುಕಿ ಸೋತರು ಎಲ್ಲ ಸಿದ್ಧರಿಲ್ಲಿ, ಗಿಡಕಲ್ಲು ಗುಡ್ಡದ ಮೌನ ಹುಡುಕಿ ಸೋತರು ಎಲ್ಲ ಸಿದ್ಧರಿಲ್ಲಿ, ಹಕ್ಕಿಗಣ್ಣಿನ ಶಾಂತಿ ಹೆಕ್ಕಿ ಸೋತರು ಎಲ್ಲ ಬುದ್ಧರಿಲ್ಲಿ. ಎಷ್ಟೋ ಜನ ಸಿದ್ಧ ಪುರುಷರು, ಮಹಾಮಹಿಮರು, ಧಾರ್ಮಿಕ ಸುಧಾರಕರು, ಸಮಾಜ ಸುಧಾರಕರು, ಧರ್ಮ ಪ್ರಚಾರಕರು, ಧರ್ಮಸ್ಥಾಪಕರು, ಮಾನವತಾವಾದಿಗಳು ಭೂಮಿಯ ಮೇಲೆ ನಡೆಯುತ್ತಿರುವ ಈ ಮನುಷ್ಯನ ಕ್ರೌರ್ಯ, ದೌರ್ಜನ್ಯ, ಹಿಂಸೆ, ಶೋಷಣೆ, ಪ್ರಕೃತಿಯ ಮೇಲೆ ಎರಿಸುತ್ತಿರುವಂತಹ ಈ ಒಂದು ಕೆಡುಕು, ಇವುಗಳನ್ನೆಲ್ಲ ನಿವಾರಿಸುವಂತಹ ಅನೇಕ ಪ್ರಯತ್ನಗಳನ್ನು ಮಾಡಿದ್ರು. ಅವನು ಯೇಸು ಆಗ್ಬೋದು, ಪೈಗಂಬರ್ ಆಗ್ಬೋದು, ಬುದ್ಧ ಆಗ್ಬೋದು, ಗಾಂಧೀಜಿ ಆಗ್ಬೋದು, ಬಸವಣ್ಣ ಆಗ್ಬೋದು, ಎಷ್ಟೋ ಜನ, ಅಂಬೇಡ್ಕರ್ ಆಗ್ಬೋದು, ಎಷ್ಟೋ ಜನ ವ್ಯಕ್ತಿಗಳು, ಎಷ್ಟೋ ಜನ ಮಾನವತಾವಾದಿಗಳು ಪ್ರಕೃತಿಯ ಮೇಲೆ, ಸಮಾಜದ ಮೇಲೆ ಏಕಕಾಲದಲ್ಲಿ ನಡೀತಿರುವಂತಹ ಈ ಮನುಷ್ಯನ ಕ್ರೌರ್ಯದ, ಹಿಂಸೆಯ, ದೌರ್ಜನ್ಯದ ನಡವಳಿಕೆಗಳನ್ನು ನಿವಾರಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಶಾಂತಿ, ಸಹಬಾಳ್ವೆ, ನೆಮ್ಮದಿ, ಸಹೋದರತ್ವ, ಭ್ರಾತೃತ್ವವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದೆಲ್ಲವೂ ಕೊನೆಗೆ ಮರೀಚಿಕೆಯಾಗಿ ಉಳಿತಾ ಹೋಗ್ತು. ಮನುಷ್ಯನ ಕ್ರೌರ್ಯ ಅಂತ ಅನ್ನೋದು ಅಪರಿಮಿತವಾದದ್ದು, ಅದು ಆದಿ ಅಂತ್ಯಗಳಿಲ್ಲದ್ದು, ಎಲ್ಲೇ ಸರಹದ್ದುಗಳಿಲ್ಲದ್ದು ಅನ್ನೋದನ್ನು ಈ ಮುಂದಿನ ಪದ್ಯ ಭಾಗ ಹೇಳುತ್ತೆ. ರಕ್ತನಾಳದ ತುಂಬ ನಾಯಿ ನರಿಗಳ ತಳ್ಳಿ ಮಾಯವಾದನು ಆ ಇರುಳ ರಾಜ, ಅತ್ತಿದ್ದು ನಕ್ಕಿದ್ದು ಲೆಕ್ಕವಿಲ್ಲದ ಲೆಕ್ಕ, ಬೆಳೆದು ನಿಂತಳು ಬಾಲೆ ಕಪ್ಪು ಹೂವು. ಇಂಥ ಒಂದು ಅಸಹಾಯಕ ಹೆಣ್ಣು ಮಗುವಿಗೆ, ಅಂದರೆ ಶೋಷಿತ ಜನಾಂಗಕ್ಕೆ, ನಿರ್ಬಲ ಸಮುದಾಯಕ್ಕೆ, ಅಸಹಾಯಕ ಮನುಷ್ಯ ಕುಲಕ್ಕೆ, ಅದರ ಹುಟ್ಟಿಗೆ ಕಾರಣನಾದಂತಹ ಈ ಪ್ರಭು, ದೊರೆ, ದಬ್ಬಾಳಿಕೆಯ ಪ್ರತೀಕನಾದಂತಹ ಈ ಶೋಷಕ ಅವಳನ್ನು ಇನ್ನಷ್ಟು
ಕಡು ಕಷ್ಟಕ್ಕೆ ಈ ಸಮೂಹಗಳನ್ನು ಇನ್ನಷ್ಟು ದುರವಸ್ಥೆಗೆ ತಳ್ಳಿ ಮಾಯವಾದ. ಆದರೆ ಈ ಹೆಣ್ಣು ಮಗು, ಈ ಅಸಹಾಯಕ ಮಗು ಬೆಳಿತಾಳೆ. ಹಾಗೆ ದಲಿತ, ಶೋಷಕ, ಅಸಹಾಯಕ, ಹಿಂದುಳಿದ, ನಿರ್ಬಲ, ತುಳಿತಕ್ಕೊಳಗಾದಂತಹ ಸಮುದಾಯಗಳು ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಬೆಳೀತಾ ಹೋಗ್ತವೆ. ಆದರೆ ಆ ಬೆಳವಣಿಗೆ, ಆ ಬದುಕು, ಆ ಸೊಬಗು ಅಷ್ಟು ಸುಲಭವಾದದ್ದಲ್ಲ. ಹೆಜ್ಜೆ ಹೆಜ್ಜೆಗೂ ಮುಳ್ಳಿನ ಹಾದಿ, ಬೆಂಕಿಯ ಮೇಲಿನ ನಡಿಗೆ. ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು, ಕಪ್ಪು ಹೂ ತೊಡೆಯಲ್ಲಿ ಹೊಡೆಯಾಯ್ತು ಕುಡಿಯಲ್ಲ, ಎದೆ ತುಂಬಿ ತೂಗಿದವು ಹಾಲುಗಾಳು. ಕಪ್ಪು ಹೂ ತೊಡೆಯಲ್ಲಿ ಹೊಡೆಯಾಯ್ತು ಕುಡಿಯಲ್ಲ, ಎದೆ ತುಂಬಿ ತೂಗಿದವು ಹಾಲುಗಾಳು, ನೆಲವ ನಕ್ಕಿತು ಅವಳ ರಕ್ತಗಮಲು. ಈ ರೀತಿ ತಬ್ಬಲಿಯಾಗಿ ಬೆಳೆದ ಈ ಒಂದು ಮಗು ಈಗ ಯುವತಿಯಾದಳು, ಸೌಂದರ್ಯದ ಕನಿಯಾದಳು, ದೈಹಿಕವಾಗಿ ಸೊಬಗನ್ನು ತುಂಬಿಕೊಂಡಳು, ಯೌವನಕ್ಕೆ ಬಂದಳು. ಆದರೆ ಈಕೆಗೆ ಹಿಂದೆ ಆಗಲಿ ಮುಂದೆ ಆಗಲಿ ಬದುಕಿನ ಭರವಸೆಗಳಾಗಲಿ ಇಲ್ಲದ ಒಂದು ನಿರಾಶಾದಾಯಕವಾದಂತಹ ಅಸಹಾಯಕತೆಯ ಒಂದು ಬದುಕಿನ ಚಿತ್ರವನ್ನು ಕವಿ ಇಲ್ಲಿ ಕೊಡ್ತಾ ಹೋಗ್ತಾನೆ. ಒಂದು ಕಡೆ ಯೌವನದ ಸೌಂದರ್ಯ ಸೊಬಗನ್ನು ಹೇಳ್ತಾ, ಇನ್ನೊಂದು ಕಡೆ ಸಾಮಾಜಿಕ ಬರ್ಬರತೆಯನ್ನು, ಸಾಮಾಜಿಕ ಸಂಕೀರ್ಣವಾದಂತಹ ಒಂದು ದುರಂತದ ದಾರಿಗಳನ್ನು ಇಲ್ಲಿ ಕವಿ ಕಟ್ಕೊಡ್ತಾನೆ. ಆಕಾಶ ವೃಕ್ಷದ ನಕ್ಷತ್ರ ಹೂಗಳಿಗೂ ಬೇರಾಗಿ, ನೂರಾರು ಭಾವುಕರು ಚೀಪಿ ಸೋರಿದ ಜೊಲ್ಲು ಹೊಲೆಯ ಹುಲ್ಲು. ಆಕಾಶ ವೃಕ್ಷದ ನಕ್ಷತ್ರ ಹೂಗಳಿಗೂ ಬೇರಾಗಿ, ಆಕಾಶದಲ್ಲಿ ಇರುವಂತಹ ಒಂದು ವೃಕ್ಷದ ಹೂವು ಈ ನಕ್ಷತ್ರಗಳು ಅನ್ನುವಂಥದ್ದು ಕವಿಯ ಕಲ್ಪನೆ. ಅದಕ್ಕಿಂತಲೂ ಮಿಗಿಲಾಗಿ, ಅದಕ್ಕಿಂತಲೂ ಬೇರಾಗಿ ಎನ್ನುವಂಥದ್ದು ಒಂದು ಅರ್ಥ. ಇನ್ನೊಂದು ಅದಕ್ಕೂ ಕೂಡ ಬೇರು, ರೂಟ್ ಆಗಿರುವಂಥ ರೀತಿಯಲ್ಲಿ. ಅಂದರೆ ಎಲ್ಲ ಸೌಂದರ್ಯಕ್ಕೆ, ಎಲ್ಲ ಸೊಬಗಿಗೆ, ಎಲ್ಲ ಚೆಲುವಿಕೆಗೆ, ಎಲ್ಲ ಒಂದು ಆನಂದಕ್ಕೆ ಮೂಲವಾದಂತಹ ಈ ಒಂದು ಹೆಣ್ಣು. ಆದರೆ ಬದುಕಿನ ದೈನಂದಿನ ಸ್ಥಿತಿಯಲ್ಲಿ ಆಕೆಯ ಪಾಡು ಎಂಥದ್ದು ಅಂದರೆ, ನೂರಾರು ಭಾವುಕರು ಚೀಪಿ ಸೋರಿದ ಜೊಲ್ಲು ಹೊಲೆಯ ಹುಲ್ಲು. ಅಂದರೆ ಈ ತರುಣಿಯ ಅಥವಾ ಹೆಣ್ಣಿನ ಸ್ಥಿತಿ ಹೇಗಿದೆ ಅಂದರೆ, ಅವಳು ಹೊಲೆಯ ಹುಲ್ಲು. ಅಂದರೆ ಇಲ್ಲಿ ಹೊಲೆಯ ಹುಲ್ಲು, ಹುಲ್ಲು ತೃಣಕ್ಕೆ ಸಮಾನಾದದ್ದು, ಬೆಲೆ ಇಲ್ಲದು, ಅದರಲ್ಲೂ ಹೊಲೆಯ ಹುಲ್ಲು, ಅಸ್ಪೃಶ್ಯತೆಯ ಹುಲ್ಲು. ಅಂದರೆ ಇಲ್ಲಿ ದಲಿತ ಜನಾಂಗದ, ದಲಿತ ಸಮುದಾಯದ, ಶೋಷಿತ ಸಮುದಾಯದ, ದುರ್ಬಲ ಸಮುದಾಯದ, ನಿರ್ಬಲ ವರ್ಗಗಳ ಸ್ಥಿತಿಯನ್ನು ಇಲ್ಲಿ ಕವಿ ಈ ರೀತಿ ಹೇಳ್ತಾ ಹೋಗ್ತಾನೆ. ಬಿಲದೊಳಗೆ ಇಲಿಹಿಂಡು ಬಂದೂಕ ಹಿಡಿದಿರಲು ಒಲವ ಮೊಲ ಹೊಕ್ಕಿತು ಹೂವ ಕಾಡ. ಕಡಿದಷ್ಟು ಕುಡಿಯೊಡೆವ ಹಿಂಸೆ ವೃಕ್ಷದ ಬುಡದಿ ನಿಟ್ಟುಸಿರು ಬಿಟ್ಟಿತು ಎಲ್ಲ ದಂಡುದಳವು. ಈ ಹೆಣ್ಣನ್ನು ಭೂಮಿ ತಾಯಿಯ, ಪ್ರಕೃತಿ ಮಾತೆಯ, ಸಮಾಜದ ಒಂದು ಗರ್ಭದಿಂದ ಜನಿಸಿದಂತಹ ಈ ಹೆಣ್ಣು ಈಗ ಒಂದು ಒಲವಿನ ಮೊಲವಾಗಿ, ಪ್ರೀತಿಯ ಸಂಕೇತವಾಗಿ, ಸೌಂದರ್ಯದ ಸೊಬಗಿನ ಸಂಕೇತವಾಗಿ ಇದ್ದರೂ ಕೂಡ ಆಕೆಯನ್ನು ಶೋಷಿಸಲು, ಹಿಂಸಿಸಲು, ಅನುಭವಿಸಲು, ಆಕೆಯನ್ನು ಬಳಸಿಕೊಳ್ಳಲು ಕಾದಿರುವಂತಹ ಕ್ರೂರ ಸಮಾಜದ, ಆಕೆಯ ತಾಯಿಗೆ ಯಾವ ಸ್ಥಿತಿ ಬಂತೋ ಅದೇ ಸ್ಥಿತಿ ಈಕೆಗೂ ಬರುತ್ತದೆ ಎನ್ನುವ ರೀತಿಯಲ್ಲಿ. ಅಂದರೆ ದಲಿತ ಜನಾಂಗದ, ಶೋಷಿತ ಜನಾಂಗದ, ಅಸ್ಪೃಶ್ಯ ಜನಾಂಗದ ತಲೆಮಾರುಗಳ ಶೋಷಣೆ, ಅಜ್ಜ, ತಾತ, ಮುತ್ತಾತ, ಈ ರೀತಿ ಶತಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಒಂದು ಭೀಕರವಾದಂಥ ಶೋಷಣೆಯನ್ನು, ಭೀಕರವಾದಂತಹ ಒಂದು ದೌರ್ಜನ್ಯದ ಪರಂಪರೆ ಮುಂದುವರಿಯುತ್ತಾ ಇರುವುದನ್ನು ಇಲ್ಲಿ ಕವಿ ಈ ಒಲವಿನ ಮೊಲದ ರೀತಿಯಲ್ಲಿ, ಅದನ್ನು ಅಟ್ಟಿ ಬೇಟೆಯಾಡಲು ಹೊರಟಿರುವಂತಹ, ಬಂದೂಕನ್ನು ಹಿಡಿದು ಹೊರಟಿರುವಂತಹ ಬೇಟೆಗಾರನ ಚಿತ್ರನ ಕೊಡುವ ಮೂಲಕ ವಿವರಿಸ್ತಾ ಹೋಗ್ತಾನೆ. ಕಡಿದಷ್ಟು ಕುಡಿಯೊಡೆವ ಹಿಂಸೆ ವೃಕ್ಷದ ಬುಡದಿ ನಿಟ್ಟುಸಿರು ಬಿಟ್ಟಿತು ಎಲ್ಲ ದಂಡಿದಳವು. ಹಿಂಸೆಯ ವೃಕ್ಷ ಅಂತ ಅನ್ನೋದು, ಅದು ಎಷ್ಟು ಕಡಿದರೂ ಕೂಡ ಮತ್ತೆ ಮತ್ತೆ ಅದು
ಚಿಗುರ್ತಾ ಹೋಗ್ತದೆ. ಅಂದರೆ ಸಮಾಜದಲ್ಲಿ ಉಳ್ಳವರು ಬಲಾಢ್ಯರು ಮಾಡೋವಂಥ ಶೋಷಣೆಯನ್ನು, ನಿರಂತರವಾದಂಥ ಒಂದು ಅನ್ಯಾಯ ದೌರ್ಜನ್ಯಗಳನ್ನು ಈ ಮಾತುಗಳು ಕಟ್ಟಿಕೊಡ್ತವೆ. ಇದನ್ನೆಲ್ಲ ನೋಡ್ತಾ ಸೂರ್ಯ ತಣ್ಣಗೆ ನಿರ್ಲಿಪ್ತನಾಗಿ ತನ್ನ ಪಾಡಿಗೆ ತಾನು ಹುಟ್ಟುವ ಮುಳುಗುವ ನಿರಂತರವಾದಂತಹ ಒಂದು ಕ್ರಿಯೆಯಲ್ಲಿ ತೊಡಗಿದ್ದಾನೆ. ಹಿಮದ ಜಲ್ಲಿಗಳಲ್ಲಿ ಗೋರಿ ಕಟ್ಟುವ ಸೂರ್ಯ ಇದಕ್ಕೆಲ್ಲ ಮೂಕ ಸಾಕ್ಷಿಯಾಗಿ, ಈ ದೌರ್ಜನ್ಯಕ್ಕೆ, ಸಾವಿಗೆ, ನೋವಿಗೆ ಮೂಕ ಸಾಕ್ಷಿಯಾಗಿ ಸೂರ್ಯ ಏನು ಮಾಡ್ತಾ ಇದ್ದಾನೆ? ಗೋರಿ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಯಾವುದರಲ್ಲಿ? ಹಿಮದ ಜಲ್ಲಿಗಳಲ್ಲಿ. ಇದೊಂದು ಭಯಾನಕವಾದಂತಹ, ಅಸಹನೀಯವಾದಂಥ ಒಂದು ಸ್ಥಿತಿಯನ್ನು ಕವಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ಭೂಮಿಯ ಮೇಲೆ ನಡೆಯುತ್ತಿರುವ ಎಲ್ಲ ದೌರ್ಜನ್ಯಗಳಿಗೆ, ನೋವುಗಳಿಗೆ, ಸಾವುಗಳಿಗೆ, ಹಿಂಸೆಗಳಿಗೆ, ರಕ್ತದ ಒಂದು ಪ್ರವಾಹಗಳಿಗೆ ಸೂರ್ಯ ತಣ್ಣನೆಯ ರೀತಿಯಲ್ಲಿ ಗೋರಿ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅವನು ಮುಳುಗಿ ಕತ್ತಲಾದಾಗ, ರಕ್ತಗಮಲೆಯ ತವರು ಸೇರಿದಾಗ ಇಲ್ಲಿ ಈ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋದ ತಾಯಿಯ ಊರನ್ನು ಅವನು ಸೇರಿದಾಗ, ಕತ್ತಲಾದಾಗ, ಇಡಲಕ್ಕಿ ಕೊಕ್ಕಿನಲ್ಲಿ ಸೂರ್ಯನಿಗೆ ಧಿಕ್ಕಾರ, ಸುಡದಿರೋ ರವಿಯೇ ಎದೆಯ ಮಿದುವ. ಇಂಥ ಒಂದು ಎಲ್ಲ ದೌರ್ಜನ್ಯವನ್ನು, ನೋವನ್ನು, ಹಿಂಸೆಯನ್ನು ನೋಡ್ತಾ ಮೂಕವಾಗಿರುವಂತಹ ನೀನು ಇದನ್ನು ಹೇಗೆ ಸಹಿಸ್ಕೊಂಡಿದೀಯಾ ಅನ್ನುವಂಥ ಒಂದು ಕೋಪದ, ಆಕ್ರೋಶದ ಮಾತನ್ನು ಕವಿಯಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು, ಹೆಣದ ಏಣಿಗಳ ನೇರಿ ನಕ್ಕೇನೆಂಬ ಬಯಲ ಚೆಲುವನೆ ಬಾರೋ, ತೊಗಲ ತಾವನು ಸೇರೋ. ಅಂದರೆ ಒಂದು ಸಣ್ಣ ಭರವಸೆಯನ್ನು, ಬಯಲು ಅಂತ ಅಂದರೆ ಪ್ರೀತಿ, ಶಾಂತಿ, ನೆಮ್ಮದಿ ಎನ್ನುವ ಅರ್ಥ ಕೂಡ ಇಲ್ಲಿ ಬರುತ್ತೆ. ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು, ಎಣದ ಏಣಿಗಳ ನೇರಿ ನಕ್ಕೇನೆಂಬ ಬಯಲ ಚೆಲುವನೆ ಬಾರೋ, ತೊಗಲ ತಾವನು ಸೇರೋ. ಸೊ ಇದಕ್ಕೆಲ್ಲಕ್ಕೂ ಕೊನೆಯಾಡುವಂತಹ ಒಬ್ಬ ಮಾನವೀಯತೆಯ ವ್ಯಕ್ತಿ, ಮನುಷ್ಯ ಕುಲವನ್ನು ಕಾಪಾಡಿ ಎಲ್ಲರಲ್ಲೂ ಸಹೋದರತೆ, ಸಮಾನತೆ, ಪ್ರೀತಿ, ಭ್ರಾತೃತ್ವವನ್ನು ಬೆಸೆಯುವಂತಹ ಒಬ್ಬ ವ್ಯಕ್ತಿ, ಪ್ರಕೃತಿ, ಸಮಾಜ, ಮನುಷ್ಯ ಎಲ್ಲರನ್ನೂ ಕಾಪಾಡುವಂತಹ ಒಂದು ಆಶಯ ಕಿರಣ ಮೂಡಬೇಕು ಸಮಾಜದಲ್ಲಿ ಎನ್ನುವಂಥ ಭಾವನೆ ಈ ಕವಿತೆಯಲ್ಲಿ ವ್ಯಕ್ತ ಆಗ್ತಾ ಹೋಗ್ತದೆ. ಇಲ್ಲಿ ಬರುವಂಥ ರಕ್ತಗಮಲೆ ಮನುಷ್ಯನ, ಉಳ್ಳವರ, ಪ್ರತಿಷ್ಠಿತರ ದೌರ್ಜನ್ಯಕ್ಕೆ ಒಳಗಾಗುವಂಥ ಪ್ರಕೃತಿ ಮತ್ತು ದಲಿತ ಅಥವಾ ಅಸಹಾಯಕ ಜನಾಂಗದ ಒಂದು ಸ್ಥಿತಿಯ ಸಂಕೇತವಾಗಿ ಈ ರಕ್ತಗಮಲೆ ಅನ್ನುವಂಥ ಪದವನ್ನು ಬಳಸಲಾಗಿದೆ. ನಮಸ್ಕಾರ.